ಇನ್ನು ಬಾಗಲಕೋಟೆಯ ಬೀಳಗಿಯಲ್ಲಿ 104 ವರ್ಷದ ಅಜ್ಜಿಯೊಬ್ಬರು ಮತ ಚಲಾಯಿಸಿದ್ದಾರೆ. 104 ವರ್ಷ ಸಖಿ ಪಿಂಕ್ ಬೂತ್ನಲ್ಲಿ ಬಂದು ಮತ ಚಲಾಯಿಸಿದ್ದಾರೆ. ಸಿದ್ದವ್ವ ಅಂತ ಬೀಳಗಿ PMS ಶಾಲೆಯಲ್ಲಿ ಬಂದು ತಮ್ಮ ವೋಟನ್ನು ಹಾಕಿದ್ದಾರೆ. ಬಾಗಲಕೋಟೆಯ ಬೀಳಗಿಯಲ್ಲಿ ಅಜ್ಜಿಗೆ 104 ವರ್ಷ. ಪಿಂಕ್ ಈ ಒಂದು ಸಖಿ ಪಿಂಕ್ ಬೂತ್ ಅಂತೇನೋ ಇವರು ಕಾನ್ಸೆಪ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಬಂದು ನೋಡಿ, ಅಲ್ಲಿ ನಡ್ಕೊಂಡೇ ಚೆನ್ನಾಗಿ ಬರ್ತಿದ್ದಾರೆ, ಆರಾಮಾಗೆ ಬರ್ತಾ ಇದ್ದಾರೆ. ಬಂದು ಓಟ್ ಹಾಕಿ ಹೋಗಿದ್ದಾರೆ. ಅಜ್ಜಿಗೆ 104 ವರ್ಷ, 100 ವರ್ಷ ದಾಟ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಇನ್ಯಾರು ಬಿಸಿಲು ಅಂತ ನೆಪ ಕೊಡ್ಬೋದು. ಬಹಳ ಅದ್ಭುತವಾಗಿ ಒಂದು ಸ್ಪೀಡನ್ನು ಪಡೆದುಕೊಂಡಿದೆ ಮತದಾನ. ಇದೇ ಅಜ್ಜಿ 104 ವರ್ಷ ನೋಡಿ. ಓಟ್ ಹಾಕಿದ್ಮೇಲೆ ಬೆರಳು ತೋರಿಸ್ತಾ ಇದ್ದಾರೆ, ಇಂಡೆಕ್ಸ್ ಫಿಂಗರ್ನ, ನಾನು ಓಟ್ ಹಾಕಿದ್ದೀನಿ ನೋಡಿ ಅಂತ. ಮಗದೊಂದು ಕಡೆ ಈಶ್ವರ್ ಖಂಡ್ರೆ ಅವರ ತಂದೆ ಅವರು ಕೂಡ ಬಂದು, ಅವ್ರಿಗೂ 100 ವರ್ಷ ದಾಟಿದೆ, ಅವರು ಬಂದು ಮತವನ್ನು ಹಾಕಿದ್ದಾರೆ. ಈಗಿಲ್ಲ 104 ವರ್ಷದ ಅಜ್ಜಿ. ಕೆಲವರಿಗೆ ಅದು ಆಯುಷ್ಯ 100 ದಾಟಿದ್ರು ಕೂಡ ಗಟ್ಟಿ ಮುಟ್ಟಾಗೆ ಇರ್ತಾರೆ. ನೋಡಿ ಹೆಂಗ್ ನಡ್ಕೊಂಡು ಓಡಾಡ್ತಾರೆ, ಆರಾಮಾಗಿ ಮಾತು ಕೂಡ ಸ್ಪಷ್ಟವಾಗಿ ಬರುತ್ತೆ, ಕಿವಿನೂ ಚೆನ್ನಾಗಿ ಕೇಳಿಸ್ತದೆ. ಅದ್ಭುತ ರೀ. ಕೆಲವರಿಗೆ ಮಾತ್ರ ಅದೊಂದು ದೈವ ಗಾಡ್ ಗಿಫ್ಟ್ ಅನ್ಸುತ್ತೆ, ಅದು ದೇವ್ರು ಕೊಡುವಂತ ಕೊಡುಗೆ. 100 ವರ್ಷ ಆದ್ರೂ ಕೂಡ ಕಿವಿ ಕೇಳಿಸೋದು, ಮಾತನಾಡೋದು, ಗಟ್ಟಿ ಮುಟ್ಟಾಗಿ ನಡೆಯೋದಿದೆಯಲ್ಲ, ಬಹಳ ಕಷ್ಟ. ಇನ್ನೊಂದ್ ಕಡೆಗೆ ಈಶ್ವರ್ ಖಂಡ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ ಅವರು ಕೂಡ ಆ ಕಡೆಗೆ ಅವರು ಕೂಡ ಶತಾಯುಷಿ, ಅವರು ಕೂಡ ಹೋಗಿ ಮತದಾನವನ್ನ ಮಾಡಿ ಬಂದಿದ್ದಾರೆ. ಈ ಕಡೆಗೆ 104 ವರ್ಷದ ಅಜ್ಜಿ, ಇನ್ನೊಂದು ಕಡೆಗೆ 73 ವರ್ಷದ ಅಜ್ಜಿ, ಅದು ಬೆಳಗಾವಿಯಿಂದ. ಸೊ ಅವರು ಹೋಗಿ ಮತದಾನವನ್ನ ಮಾಡಿ ಬಂದ್ರು. ಅವ್ರು ಹೇಳಿದ್ರು, ನಾನು ಇಲ್ಲಿಯವರೆಗೂ ಕೂಡ ಒಂದು ಮಿಸ್ ಮಾಡಿಲ್ಲ, ನನ್ನ ಮತವನ್ನ ಚಲಾಯಿಸಿದ್ದೀನಿ ಅಂತ ಹೇಳಿ. ದೇಶದ ಪ್ರಗತಿಗೆ ಅಂತ ಎಷ್ಟು ಅದ್ಭುತವಾಗಿ ಆ ಒಂದು ಇದಿರ್ತಾ ಇತ್ತು, ಏನು ನಾನು ಈ ದೇಶಕ್ಕೋಸ್ಕರ ಮಾಡಬೇಕು. ಕಾರಣ ಅವರೆಲ್ಲ ಹೋರಾಟವನ್ನು ನೋಡ್ಕೊಂಡು ಬಂದವರು. ಈ ದೇಶ ಹೇಗೆ ಸ್ವತಂತ್ರ ಪಡ್ಕೊಳ್ತು, ಈ ದೇಶ ಸ್ವತಂತ್ರ ಪಡ್ಕೊಳ್ಳೋಕ್ಕೋಸ್ಕರ ಎಷ್ಟು ಜೀವಗಳು ಬಲಿದಾನ ಕೊಡುವಂಥ ಪರಿಸ್ಥಿತಿ ಬಂತು, ನಮಗೆ ಇಷ್ಟೊಂದು ಪ್ರಜಾಪ್ರಭುತ್ವ ಸಿಗುವಂಥ ಪರಿಸ್ಥಿತಿ ಬರೋಕ್ಕೆ ಹೇಗೆ ಕಾರಣ ಆಯಿತು, ಅವ್ರಿಗೆ ಗೊತ್ತಿದೆ ಅದರ ಮಹತ್ವ ಏನು ಅಂತೇಳಿ. ಹಾಗಾಗಿ ವೋಟ್ ಮಾಡ್ತಾರೆ ಅವರು.